ಧುಮ್ಮಿಕ್ತಾ ಇದೆ ಮಲೆನಾಡಿನ ಹಳ್ಳ ತೊರೆಗಳು, ಜೀವ ಕಳೆ ಪಡೆದುಕೊಂಡಿವೆ ಜಲಪಾತಗಳು. ಮುಗಿಲೆತ್ತರದಿಂದ ಮನಮೋಹಕವಾಗಿ ಧುಮುಕ್ತಾ ಇದೆ ಬಾಳೆಬರೆ ಫಾಲ್ಸ್. ಪ್ರವಾಸಿಗರನ್ನ ಕೈಬೀಸಿ ತನ್ನತ್ತ ಕರೀತಾ ಇದೆ. ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚಾಗಿ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮಲೆನಾಡಿನ ಹಳ್ಳ ತೊರೆಗಳೆಲ್ಲ ಕೂಡ ಧುಮ್ಮಿಕ್ತಾ ಇದೆ. ಜೀವ ಕಳೆಯನ್ನ ಪಡೆದುಕೊಂಡಿವೆ ಜಲಪಾತಗಳು. ಬಾಳೆಬರೆ ಫಾಲ್ಸ್ ಮನಮೋಹಕವಾದಂತಹ ಫಾಲ್ಸ್ ಇದು. ಹೊಸನಗರದ ತಾಲೂಕಿನಲ್ಲಿರುವಂತಹ ಹುಲಿಕಲ್ ಘಾಟ್ನಲ್ಲಿ ಈ ಬಾಳೆಬರೆ ಫಾಲ್ಸ್ ಬರುತ್ತೆ. ಸುಮಾರು 500 ಅಡಿ ಎತ್ತರದಿಂದ ಕಲ್ಲು ಬಂಡೆಗಳ ಮಧ್ಯೆ ಕೊರೆದುಕೊಂಡು ಧುಮ್ಮಿಕ್ಕಿ ಈ ಜಲಪಾತ ಹರಿಯುತ್ತೆ. ಹಾಲ್ನೊರೆಯಂತೆ ಕಂಗೊಳಿಸುತ್ತೆ ಈ ಜಲಧಾರೆ. ಅದರ ನೋಟಕ್ಕೆ ಪ್ರವಾಸಿಗರು ಫುಲ್ ಫಿದಾ. ಪ್ರವಾಸಿಗರು ಅತಿ ಹತ್ತಿರದಿಂದ ನೋಡಬಹುದಾದಂತ ಹಾಗೆ ಪ್ರವಾಸಿಗರ ಪಾಲಿನ ಸ್ವರ್ಗದಂತಿರುವ ಈ ಫಾಲ್ಸ್ ಅತ್ಯಂತ ಸುರಕ್ಷಿತ ಜಲಪಾತ ಅಂತ ಗುರುತಿಸಿಕೊಂಡಿದೆ. ಬಾಳೆಬರೆ ಫಾಲ್ಸ್ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ಹತ್ರ ಬರುವಂತ ಈ ಫಾಲ್ಸ್ ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ. ಕೆಲವೊಂದಿಷ್ಟು ಜನಕ್ಕೆ ಈ ಪ್ರವಾಸಿ ತಾಣ ಎಲ್ಲೆಲ್ಲಿರುತ್ತೆ ಈ ತರ ಫಾಲ್ಸ್ ಗಳನ್ನೇ ಈ ಸಂದರ್ಭದಲ್ಲಿ ಹುಡ್ಕೊಂಡು ಹೋಗ್ಬಿಡ್ತಾರೆ. ಹತ್ತಿರದಲ್ಲಿ ಮತ್ತು ಬಹಳ ಸೇಫೆಸ್ಟ್ ಫಾಲ್ಸ್ ಇದು. ಎಲ್ಲೂ ಕೂಡ ಯಾವುದೂ ಕೂಡ ಅಚಾತುರ್ಯಗಳಿಗೆ ಅವಕಾಶಗಳಿಲ್ಲ. ಹಾಗೆ ಈ ಒಂದು ಅದ್ಭುತವಾದಂಥ ಫಾಲ್ಸು, ಈ ರೀತಿಯಾದ ಸಾಕಷ್ಟು ಫಾಲ್ಸ್ಗಳು ಇದೇನು ಈ ಹುಲಿಕಲ್ ಘಾಟ್ನ ಮೇಲಿಂದ ಹಿಡಿದು ಘಾಟ್ ಆರಂಭವಾದ ಸ್ಥಳದಿಂದ ಹಿಡಿದು ಕೆಳಗಿನ ತನಕನೂ ಕೂಡ ಬಹಳಷ್ಟು ಈ ತರದ ಫಾಲ್ಸ್ಗಳು ನಮಗೆ ಚಿಕ್ಕ ಚಿಕ್ಕ ಫಾಲ್ಸ್ಗಳು ಸಿಗ್ತವೆ. ಈ ಇಡೀ ಹುಲಿಕಲ್ ಘಾಟು ಮತ್ತೆ ಈ ಇಡೀ ಹುಲಿಕಲ್ ಘಾಟಿಗೆ ಪ್ರವಾಸೋದ್ಯಮಕ್ಕೆ ಇನ್ನಷ್ಟು ಉತ್ತೇಜನ ಸಿಗಬೇಕಾಗಿದೆ. ಪ್ರವಾಸಿಗರಿಗೆ ಒಂದು ಮೂಲಭೂತ ಸೌಕರ್ಯಗಳ ಇನ್ನಷ್ಟು ಸಿಗಬೇಕು. ಹಾಗೆ ಇಡೀ ನಗರ ಹೋಬಳಿಯನ್ನು ಒಂದು ಪ್ರವಾಸೋದ್ಯಮದ ಹಬ್ ಆಗಿ ನಾವು ಮಾಡಲಿಕ್ಕೆ ಬಹಳ ಅವಕಾಶಗಳಿದೆ. ಅದು ಮುಂದಿನ ದಿನಗಳಲ್ಲಿ ಸರ್ಕಾರಗಳು ಆ ಬಗ್ಗೆ ಯೋಚನೆ ಮಾಡಬೇಕು. ಇವತ್ತು ನಾವು ನೋಡ್ಬೋದು, ಕೊಡಚಾದ್ರಿ ಇರ್ಬೋದು, ನಗರ ಕೋಟೆ ಇರ್ಬೋದು, ದೇವಗಂಗೆ ಇರ್ಬೋದು, ಈ ಒಂದು ಬಾಳೆಬರೆ ಫಾಲ್ಸ್ ಇರ್ಬೋದು, ಈ ರೀತಿಯ ಸಾಕಷ್ಟು ಪ್ರವಾಸಿ ತಾಣಗಳು ಈ ಭಾಗದಲ್ಲಿದ್ದಾವೆ. ಈ ಎಲ್ಲ ಪ್ರವಾಸಿ ತಾಣಗಳಿಗೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತೇಜನ ಸಿಗಲಿ ಸರ್ಕಾರದಿಂದ. ಹಾಗೆ ಪ್ರವಾಸಿಗರು ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ರಿ. ತುಂಬಾ ಚಂದವಾಗಿ ಕಾಣುವಂಥದ್ದು, ತುಂಬಾ ಖುಷಿಪಟ್ಟು ಅನುಭವಿಸುವಂತಹ ವ್ಯವಸ್ಥೆಯ ಜಲಪಾತ ಅಂದರೆ ಅದು ಬಾಳೆಬರೆ ಘಾಟ್. ಪ್ರವಾಸಿಗರನ್ನ ತುಂಬಾ ಆಕರ್ಷಣೆಗೊಳ್ಳುತ್ತೆ. ವಿಶೇಷವಾಗಿ ಯಾವುದೇ ಅಪಾಯವಿಲ್ಲದೆ ಹತ್ತಿರದಲ್ಲೇ ಅನುಭವಿಸುವಂಥದ್ದು. ನೀವು ರಸ್ತೆ ಮೇಲೆ ನಿಂತು ಅದನ್ನು ನೋಡಿದ್ರು ಕೂಡ ಅದರ ನೀರಿನ ಸಿಂಚನ ನಮ್ಮ ಮೈ ಮೇಲೆ ಬೀಳುತ್ತೆ. ಮತ್ತು ಅಂತಹ ಒಳ್ಳೆ ಪ್ರಕೃತಿಯ ಮಧ್ಯೆ, ಹಸಿರಿನ ಮಧ್ಯೆ ಇರ್ತಕ್ಕಂಥದ್ದು. ವಿಶೇಷವಾಗಿ ಬಾಳೆಬರೆಯ ಚಂಡಿಕಾಂಬ ದೇವಸ್ಥಾನದಿಂದ ದಾಟಿ ಸ್ವಲ್ಪ ಒಂದು 100-150 ಮೀಟರ್ ಹೋದರೆ ಸಾಕು. ಅದರ ಜೊತೆಗೆ ಅದರ ಪಕ್ಕದಲ್ಲೇ ಒಂದು 2-3 ಮತ್ತೆ ಸಣ್ಣ ಸಣ್ಣ ಜಲಪಾತಗಳು ರಸ್ತೆ ಪಕ್ಕದಲ್ಲೇ ಕಾಣ್ತವೆ. ಅದರಲ್ಲಿ ನಾವು ವಿಶೇಷವಾಗಿ ಸ್ನಾನ ಮಾಡ್ಬೋದು, ಮನ ದುಂಬಿಸ್ಕೋಬಹುದು, ಮೈ ದುಂಬಿಸ್ಕೋಬಹುದು. ಈ ಥರದ 10 ಹಲವಾರು ರಮಣೀಯ ಸ್ಥಳ ನಾವು ಬಾಳೆಬರೆ.